ನಿಮ್ದು ಎಲ್ರದು ಕೆಳಗೆ ಇಳಿಸಿ, ಇವ್ರದು ತಳ್ಳಬೇಕು. ಹಾ, ಗೋವಿಂದ ಗೋವಿಂದ, ತಳ್ಳಿ ತಳ್ಳಿ. ಅಯ್ಯೋ, ನಮ್ಮ ಆಸ್ಪತ್ರೆ ವ್ಯಾನು ನೀನು ಎರಡು ಗೋವಿಂದ ಗೋವಿಂದ ಗೋವಿಂದ. ಇಳಿರಿ ಕೆಳಗಡೆ. ಕಮಾನ್ ಕಮಾನ್. ಇಳಿರಿ ಡಾಕ್ಟರ್, ಪ್ಲೀಸ್ ಗೆಟ್ ಆನ್. ಓ ಮೈ ಗಾಡ್, ಈ ಕೊಚ್ಚೆಯಲ್ಲಿ ಕಾಲಿಗೆ ಜಾರಿದ್ರೆ ದೇವರೇ ಗತಿ. ಮಿಸ್ ನಂದಿನಿ, ಬಡ ಜನಗಳ ಸೇವೆ ಮಾಡಬೇಕು ಅಂತ ಇಲ್ಲಿಗೆ ಬಂದಿರೋ ಡಾಕ್ಟರ್ಗಳೆಲ್ಲ ಬರೀ ಕೊಚ್ಚೆಗೆ ಹೆದರ್ಕೊಂಡ್ರೆ ಹೇಗೆ? ಬನ್ನಿ, ನಾನು ಹೆಲ್ಪ್ ಮಾಡ್ತೀನಿ. ಬನ್ನಿ ಬನ್ನಿ ಪ್ಲೀಸ್. ಬೇಡ ಡಾಕ್ಟರ್, ನಾನೇ ಎಳಿತೀನಿ. ಪರವಾಗಿಲ್ಲ. ಐ ಆಮ್ ಸಾರಿ ಡಾಕ್ಟರ್, ನಾನು ಬಿದ್ದೆ, ನಿಮ್ಮನ್ನು ಬೀಳಿದ್ದೆ. ಸಾರಿ ಯಾಕೆ? ಇಬ್ರು ಒಟ್ಟಿಗೆ ತಾನೇ ಬಿದ್ವು. ನಿಮ್ಗೇನಾದ್ರೂ ನೋವಾಯ್ತಾ? ಇಲ್ಲ, ನಿಮ್ಗೆ? ನೋವೇನು, ಗಾಯ ಆಗಿದ್ರು ಪರವಾಗಿಲ್ಲ, ಆದ್ರೆ ಬಿದ್ದ ರೀತಿ ಹಿತವಾಗಿತ್ತು. ಅರೆ, ಏನ್ ನೋಡ್ತಿದ್ರಲ್ಲ, ಕೆಳಗಡೆ ಹೇಳಿರಿ. ಡಾಕ್ಟರ್ ಮಮತಾ ಬನ್ನಿ ಪ್ಲೀಸ್. ಡಾಕ್ಟರ್ ಮಮತಾ ಬನ್ನಿ. ಅಯ್ಯಯ್ಯೋ, ಬನ್ನಿ 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 ಡಾಕ್ಟರ್ ಪ್ರಭಾ, ಬನ್ನಿ 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 ಬನ್ನಿ. ನೀವು ಬನ್ನಿ ಬನ್ನಿ ಬನ್ರಿ. ಏನ್ ನೋಡ್ತಾ ಇದೀಯಾ? ಗಾಡಿ ಸ್ಟಾರ್ಟ್ ಮಾಡು. ಬನ್ನಿ ಬನ್ನಿ ಬನ್ನಿ, ಗಾಡಿ ಪುಷ್ ಮಾಡಿ. ಕಮಾನ್, ಪುಷ್ ಪುಷ್, ಕಮಾನ್. ತಳ್ಳು ಗೋವಿಂದ, ಎಲ್ಲ ತಳ್ಳು ಗೋವಿಂದ. ಡಾಕ್ಟ್ರು ನೀನು ತಳ್ಳು ಗೋವಿಂದ, ತಳ್ಳು ತಳ್ಳು. ಗೋವಿಂದ 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 ಗೋವಿಂದ. ಬರೇ ಇಲ್ಲಿ. ಎಂದ ಸಾರ ಸಾರ? ಏನೇ ಅದು? ಹಿಂದ್ಗಡೆ ಚಕ್ರ ಮುಂದ್ಗಡೆ ಹೋಗ್ತಾ ಇದೆ, ಮುಂದ್ಗಡೆ ಚಕ್ರ ಹಿಂದ್ಗಡೆ ಹೋಗ್ತಾ ಇದೆ. ಎಲ್ಲಿ? ಅದೇ ಅಷ್ಟೇ. ಎಂತ ಕೆಲಸ ಮಾಡಿದೆ ಸರ್? ಎಲ್ಲಿ? ಏ ಗೋವಿಂದ, ಆಗಿದೆ. ಚಕ್ರ ತಿರುಗ್ತಾ ಇದೆಯಾ? ತಳ್ಳು ಗೋವಿಂದ, ತಳ್ಳು. ತಳ್ಳು ಗೋವಿಂದ, ತಳ್ಳು. ಇಲ್ಲಿ ತಳ್ಳು. ಗೋವಿಂದ, ಬನ್ನಿ. ಮಿಸ್ ನಂದಿನಿ, ಈ ಹೂವು ಕಾಡ್ನಲ್ಲಿ ಸಿಕ್ತು. ಚೆನ್ನಾಗಿದೆ ಅಲ್ಲ? ಬ್ಯೂಟಿಫುಲ್, ತುಂಬಾ ಸುಂದರವಾಗಿದೆ. ಸುಂದರವಾಗಿರೋ ಹೂವು ಸುಂದರವಾಗಿರೋ ಮುಡಿಲಿದ್ರೆ ಚೆನ್ನ. ಪ್ಲೀಸ್. ಅರೆ, ಐ ಆಮ್ ಸಾರಿ ಡಾಕ್ಟರ್. ಪರವಾಗಿಲ್ಲ ಬಿಡಿ. ಮನುಷ್ಯ ಪ್ರಕೃತಿಗೆ ಎದುರಾಗಿ ಹೋದ್ರೆ ಹೀಗೇನೆ ಆಗೋದು. ಬ್ಯೂಟಿಫುಲ್ ಲೊಕೇಶನ್ ಅಲ್ಲ? ನಮ್ ಕ್ಯಾಂಪ್ಗೆ ಇದೇ ಸರಿಯಾದ ಜಾಗ. ಚೆನ್ನಾಗಿದೆ ಅಂತ ನನಗಂತೆ. ನಿಮ್ಗೇನ್ ಅನ್ಸುತ್ತೆ? ನಿಮ್ ಸೆಲೆಕ್ಷನ್ ಅಂದ್ಮೇಲೆ ತುಂಬಾ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು. ನಮ್ ಕ್ಯಾಂಪ್ಗೆ ಇದೇ ಸರಿಯಾದ ಜಾಗ. ಮೆಟ್ಗೆ ಮ್ಯಾನ್, ನಿಂದು ಏನ್ ಕೊತ್ತು? ಇವರಿಗೆ ಜೋರಾಗಿ ಬಡಿದ್ರೇನೆ ಒಳಗೆ ಹೋಗೋದು. ಮಿಸ್ ನಂದಿನಿ, ನಿಮ್ಗೆ ಯಾವ ಜಾಗ ಬೇಕೋ ನೀವು ಸೆಲೆಕ್ಟ್ ಮಾಡ್ಕೋಬಹುದು. ನಿಮ್ ಚಾಯ್ಸ್ ನನ್ ಚಾಯ್ಸ್. ದಟ್ ಈಸ್ ಯುವರ್ ಪ್ಲೇಸ್. ಓಕೆ? ವೆರಿ ನೈಸ್, ಥ್ಯಾಂಕ್ ಯು. ಗುಡ್ ನೈಟ್. ಓಕೆ, ಬಾಯ್. ಗುಡ್ ನೈಟ್. ಮಿಸ್ ನಂದಿನಿ, ಆ ಡ್ಯಾಮ್ ನೋಡಿ, ನೀರು ಬರೋದಕ್ಕೆ ಎಷ್ಟೊಂದು ಬಾಗಿಲುಗಳಿವೆ. ಆದ್ರೂ ಯಾವ ಬಾಗಿಲುಗಳನ್ನು ಪೂರ್ತಿಯಾಗಿ ತೆಗ್ದಿಲ್ಲ. ನೀರು ಎಷ್ಟು ಬರಬೇಕೋ ಅಷ್ಟನ್ನು ಮಾತ್ರ ತೆಗ್ದಿದ್ದಾರೆ. ಸಪೋಸ್ ಎಲ್ಲಾ ಬಾಗಿಲುಗಳನ್ನು ಒಂದೇ ಸಾರಿ ಪೂರ್ತಿಯಾಗಿ ತೆಗೆದು ಬಿಟ್ರೆ ಏನಾಗ್ಬೋದು? ಏನಾಗ್ಬೋದಾ?
ಫ್ಯಾಂಟಾಸ್ಟಿಕ್ ಇಮ್ಯಾಜಿನೇಷನ್. ಈ ಸುಂದರ ಪ್ರಕೃತಿ ಜೊತೆ ನಾವು ನೀರ್ ಪಾಲಾಗಬಹುದು, ಅಥವಾ ಧೈರ್ಯ ಕೆಡದೆ ನೀರಿನ ತೆರೆನೇ ಹಿಡಿದು ಸವಾರಿ ಮಾಡಿದ್ರೆ ಆ ಕ್ರೇರ್ ಎಕ್ಸ್ಪೀರಿಯನ್ಸ್. ಎಲ್ಲಾದ್ರೂ ದಡ ಮುಟ್ಟಿ ಪಾರು ಆಗಬಹುದು. ವೆರಿ ಗುಡ್. ಈ ಉತ್ತರ ನಾನು ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡಿದ್ದೆ. ಬಟ್ ಬಿ ಅಲರ್ಟ್. ನನ್ನ ಎದೆ ಆಸೆ ಆಕಾಂಕ್ಷೆಗಳಿಗೆ, ಹುಚ್ಚು ಕಲ್ಪನೆಗಳಿಗೆ ಇದುವರೆಗೂ ನಾನು ಅಡ್ಡ ಕಟ್ಟಿದ್ದ ನನ್ನ ಡ್ಯಾಮ್ನ ಎಲ್ಲಾ ಬಾಗಲ್ಗಳನ್ನು ಒಂದೇ ಸಲ ನಿಮ್ಮ ಎದುರುಗಡೆ ಓಪನ್ ಮಾಡ್ತಾ ಇದ್ದೀನಿ. ನೀವು ಬೆಚ್ಕೊಚ್ಚಿ ಹೋಗ್ತಿರೋ ಇಲ್ಲ ಹುಚ್ಚೆದ್ದು ಕೇಕೆ ಹಾಕ್ತಿರೋ ನಿಮಗೆ ಸೇರಿತ್ತು. ನೋ, ಹರೀಶ್ ಹೃದಯದಲ್ಲಿ ಅದೆಂತದ್ದೇ ದೊಡ್ಡ ಆಸೆ ಆಕಾಂಕ್ಷೆ ಇದ್ರು ಅದು ನಂದಿನಿಂತ ಹೆಣ್ಣಿನ ಫೀಲಿಂಗ್ಸ್ ನ ಹರ್ಟ್ ಮಾಡೋಂಥದ್ದಾಗಿರೋಲ್ಲ, ನನ್ನ ಭಾವನೆಗಳನ್ನ ಬದಲಾಯಿಸುವಂತದ್ದಾಗಿರೋಲ್ಲ, ನನ್ನ ಹೃದಯನ ಘಾಸಿಗೊಳಿಸುವಂತದ್ದಾಗಿರೋಲ್ಲ. ಥ್ಯಾಂಕ್ ಯು ಮಿಸ್ ನಂದಿನಿ. ನಂಬರ್ 1, ನಾನು ಈಗಿರೋ ಕೆಲಸನ ರಿಸೈನ್ ಮಾಡಿ ನಮ್ಮದೇ ಆದ ಒಂದು ಸ್ವಂತ ನರ್ಸಿಂಗ್ ಹೋಮ್ ನ ತೆಗಿಬೇಕು ಅಂತ ಇದ್ದೀನಿ. ವಾಟ್ ಯು ಸೇ? ಇದ್ದಕ್ಕಿದ್ದಾಗಿ ಇಂಥ ಡಿಸಿಷನ್? ಆಸ್ಪತ್ರೆಯಲ್ಲಿ ನಿಮ್ಗೆ ಬೇಜಾರಾಗುವಂತಿದೆ ಏನಾದ್ರೂ ನಡೀತಾ? ಹಾಗೇನಿಲ್ಲ. ಯು ಸಿ, ಇಟ್ ಈಸ್ ಮೈ ಫ್ಯೂಚರ್ ಪ್ಲಾನ್. ನನ್ನ ಫ್ಯೂಚರ್ ಹೇಗಿರ್ಬೇಕು ಅಂತ ನಾನು ನಿರ್ಧಾರ ಮಾಡ್ಕೋತಾ ಇದ್ದೀನಿ. ನಂದಿನಿ, ನನ್ನ ಕೈ ಹಿಡಿದ ಹೆಣ್ಣು ನನ್ನ ಜೊತೆ ಡಾಕ್ಟರ್ ಆಗಿ ಜನಗಳ ಸೇವೆ ಮಾಡಬೇಕು. ನಾನು ನನ್ನ ಹೆಂಡತಿ ನಮ್ಮಲ್ಲಿ ಬರೋ ರೋಗಿಗಳನ್ನ ಹೇಗೆ ನೋಡ್ಕೋಬೇಕು ಅಂದ್ರೆ ನಮ್ಮ ರೋಗಿಗಳಿಗೆ ಅದು ನರ್ಸಿಂಗ್ ಹೋಮ್ ಅಂತಲೇ ಅನ್ನಿಸ್ಬಾರ್ದು. ಅರೆ, ಯಾಕೆ ನಗ್ತಿದ್ದೀರಾ? ಐ ಆಮ್ ವೆರಿ ಸೀರಿಯಸ್. ನಾನು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಓಹೋ, ನನ್ಗೆ ಗೊತ್ತಾಯ್ತು. ನೀವ್ ಯಾರೋ ಡಾಕ್ಟರ್ನೇ ಲವ್ ಮಾಡಿರ್ಬೇಕು. ಅವರು ನಿಮ್ಮನ್ ಮದುವೆಯಾಗಿ ಲೈಫ್ ಪಾರ್ಟ್ನರ್ ಆಗಿ ಬರೋಕ್ ತಯಾರಿರ್ಬೇಕು, ರೈಟ್? ಎಕ್ಸಾಕ್ಟ್ಲಿ, ಎಕ್ಸಾಕ್ಟ್ಲಿ, ಯು ಆರ್ ರೈಟ್. ಮಿಸ್ ನಂದಿನಿ, ನಮ್ಮಿಬ್ಬರು ಯೋಚನೆನೂ ಒಂದೇ ರೀತಿ ಇದೆ. ಅದಕ್ಕೆ ಅವ್ರು ಡಾಕ್ಟರ್ ಸಿದ್ಧಾರ್ಥ ನಮ್ಮಿಬ್ಬರನ್ನ ನೋಡಿ ಯು ಮೇಕ್ ಎ ಫೈನ್ ಪೇರ್ ಅಂತ ಹೇಳಿದ್ದು. ನಂದಿನಿ, ನೀವು ನನ್ನ ಲೈಫ್ ಪಾರ್ಟ್ನರ್ ಆಗಿ ಬಂದ್ರೆ ನನ್ನಷ್ಟು ಪರಮ ಸುಖಿ ಈ ಪ್ರಪಂಚದಲ್ಲೇ ಯಾರೂ ಇಲ್ಲ. ನನ್ನ ಕನಸಿನಂತ ನರ್ಸಿಂಗ್ ಹೋಮ್, ನಿಮ್ಮಂತ ಹೆಂಡತಿ, ಓಹ್, ಇಟ್ ಈಸ್ ಗ್ರೇಟ್, ಇಟ್ ಈಸ್ ಗ್ರೇಟ್. ಅದೇ ನನ್ನ ಗುರಿ, ಅದೇ ನನ್ನ ಗುರಿ. ಹೇಗಿದೆ ನನ್ನ ಫ್ಯೂಚರ್ ಪ್ಲಾನ್? ನಾನು ನಿಮ್ಮನ್ನ ಮನಸಾರ ಪ್ರೀತಿಸ್ತೀನಿ. ನನಗೆ ಗೊತ್ತು ನಿಮಗೆ ತುಂಬಾ ಖುಷಿಯಾಗಿದೆ ಅಂತ. ನಿಮ್ಗೆ ಎಷ್ಟು ಖುಷಿಯಾಗಿದೆ ಅಂತಂದ್ರೆ ನಿಮ್ಗೇನು ಮಾತಾಡಕ್ಕೆ ಆಗ್ತಿಲ್ಲ. ಐ ಆಮ್ ರೈಟ್ ನಂದಿನಿ? ಐ ಲವ್ ಯು. ಐ ಲವ್ ಯು ವೆರಿ ಮಚ್. We make a fine pair. We make a fine pair, Nandini. ನಂದಿನಿ, ಏನಿದ್ ಕಣ್ಣೀರು? ಯಾಕೆ ಅಳ್ತಾ ಇದ್ದೀರಾ? ಹಾ, ನನಗ್ ಗೊತ್ತು, ನಾನು ತುಂಬಾ ಅದೃಷ್ಟವಂತ ನಂದಿನಿ. ನನ್ ಕಂಡ್ರೆ ನಿಮಗ್ ತುಂಬಾ ಇಷ್ಟ ಅಲ್ಲ? ಅದಕ್ಕೆ ಈ ಆನಂದದ ಕಣ್ಣೀರು. ಇಲ್ಲ 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 ಇಲ್ಲ. ಡಾಕ್ಟರ್, ನಿಜ, ನಿಮ್ಮನ್ ಕಂಡ್ರೆ ನನಗೆ ತುಂಬಾ ಇಷ್ಟ. ಬಾಯಲ್ಲಿ ಹೇಳೋಕ್ಕಾಗದೇ ಇರೋಷ್ಟು ಭರವಸೆ, ಎದೆ ತುಂಬಿ ಹರಿಯುವಷ್ಟು ಪ್ರೀತಿ, ಯಾವತ್ತಿಗೂ ಕಳ್ಕೊಳ್ಳದೆ ಇರೋಷ್ಟು ನಂಬಿಕೆ, ಎಲ್ಲ ಇದೆ, ಎಲ್ಲ ಇದೆ. ನನಗ್ ನಿಮ್ ಜೊತೆ ಕಷ್ಟ ಸುಖ, ನಿಮ್ ತಿಳುವಳಿಕೆ ಜ್ಞಾನ ಎಲ್ಲ ಹಂಚ್ಕೊಳ್ಳೋಕೆ ಇಷ್ಟ. ಆದ್ರೆ ನಿಮ್ ಕೈಯಲ್ಲಿ ತಾಳಿ ಕಟ್ಟಿಸ್ಕೊಂಡು ಕಿಮ್ಮೈನ ನಮ್ಗೆ ಒಪ್ಪಿಸ್ಕೊಂಡು ನಿಮ್ ಹೆಂಡತಿ ಆಗ್ಲಾರೆ, ನಿಮ್ ಹೆಂಡತಿ ಆಗ್ಲಾರೆ. ಈ ದೇಹ ಮಾತ್ರ ಹಂಚ್ಕೊಳ್ಳಾರೆ,
ಈ ದೇಹ ಮಾತ್ರ ಹಂಚ್ಕೊಳ್ಳಾರೆ. ಹಾಗಿದ್ದಿದ್ರೆ ನಾನು ಯಾವತ್ತೋ ನಿಮ್ಮನ್ನ ಅಪೇಕ್ಷೆ ಪಡ್ತಾ ಇದ್ದೆ, ಯಾವತ್ತೋ ನಾನೇ ನಿಮ್ಮನ್ನ ಕೇಳ್ಕೊತಾ ಇದ್ದೆ. ನಾನ್ ನಿಮ್ಮನ್ನ ಗುರು ಹಾಗೆ ನೋಡ್ತಿದ್ದೀನಿ, ದೇವರ ಹಾಗೆ ಪೂಜಿಸ್ತಿದ್ದೀನಿ. ದಯವಿಟ್ಟು ನನ್ನ ಕ್ಷಮಿಸಿ ಡಾಕ್ಟರ್. ನಾವಿಬ್ರು ಒಬ್ರಿಗೊಬ್ರು ಸಂತೋಷದ ಸುದ್ದಿ ತರಲಿಲ್ಲ, ನೋವಿನ ಸುದ್ದಿ ತಂದ್ಬಿಟ್ವಿ. ನನ್ನ ಬಾಲ್ಯದ ಗೆಳೆಯನ ಜೊತೆ ನನ್ನ ಮದ್ವೆ ಗೊತ್ತಾಗಿದೆ. ನಿನ್ನೆ ತಾನೇ ನಿಶ್ಚಿತಾರ್ಥ ಆಯ್ತು. ಈ ಸೀರೆ ತುಂಬಾ ಚೆನ್ನಾಗಿದೆ ಅಂದ್ರಲ್ಲ, ಇದು ಅವರ ಮೊದಲನೇ ಕೊಡುಗೆ. ಕಂಗ್ರ್ಯಾಚುಲೇಷನ್ಸ್, ಕಂಗ್ರ್ಯಾಚುಲೇಷನ್ಸ್ ಮಿಸ್ ನಂದಿನಿ. ನೀವು ಮೆಚ್ಚಿ ಕೈ ಹಿಡಿಯೋ ಗಂಡು ಯಾರೇ ಆಗಿರ್ಲಿ, ಯು ಶುಡ್ ಬಿ ಎ ವೆರಿ ಲಕ್ಕಿ ಪರ್ಸನ್. ಐ ವಿಶ್ ಯು ಎ ವೆರಿ ಹ್ಯಾಪಿ ಲೈಫ್ ಟೈಮ್. ಕಡೆಗೂ ನನ್ನ ಜೀವನದಲ್ಲಿ ನೀವು ಪಾಸಿಟಿವ್ ಆಗ್ಲೇ ಇಲ್ಲ, ನೆಗೆಟಿವೇ ಆಗ್ಬಿಟ್ರಿ. ನೇರವಾಗಿ ಹೇಳ್ತಿದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡಿ ಡಾಕ್ಟರ್. ನಿಮ್ ಲೈಫ್ ನಲ್ಲಿ ನಾನು ಪಾಸಿಟಿವ್ ಆಗಲಿಲ್ಲ ಅಂತ ನಿಮ್ನ ಅಂದ್ಕೊಂಡ್ರೆ ಅದು ನಿಮ್ ಕಲ್ಪನೆ. ನನ್ನ ಲೈಫ್ ನಲ್ಲಂತೂ ಕೊನೆಯ ಉಸಿರಿರೋವರೆಗೂ ನನ್ನ ಬುದ್ಧಿಲಿ, ನನ್ನ ಪ್ರೊಫೆಷನ್ಲಿ ನೀವೇ ಪಾಸಿಟಿವ್ ಫೋರ್ಸ್. ಎಸ್. May God bless you. ಥ್ಯಾಂಕ್ಸ್. ಬರ್ತೀನಿ ಡಾಕ್ಟರ್. ಬರ್ತಿದ್ದೆ. ಇದು ನನ್ನ ಮದುವೆ ಇನ್ವಿಟೇಷನ್. ಇಲ್ಲೇ ಕೊಡ್ತಿದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ನೀವು ಖಂಡಿತ ಬರ್ಬೇಕಾ? ಬರ್ತೀನಿ ನಂದಿನಿ, ಖಂಡಿತ ಬರ್ತೀನಿ. ಎಕ್ಸ್ಕ್ಯೂಸ್ ಮೀ, ಒಂದು ಚಿಕ್ಕ ರಿಕ್ವೆಸ್ಟ್. ಈ ಸ್ಯಾರಿನ ನಾನಿವತ್ತು ನನ್ನ ಮೊದಲನೇ ಪ್ರೆಸೆಂಟೇಷನ್ ಆಗಿ ನಿಮಗೆ ಕೊಡಬೇಕು ಅಂತ ತಂದಿದ್ದೆ. ಬಟ್ ಎನಿವೇ, ಇದೇ ಸ್ಯಾರಿನ ನೀವು ನಿಮ್ಮ ಮದುವೆ ರಿಸೆಪ್ಷನ್ ಉಟ್ಕೊಂಡ್ರೆ ನನಗೆ ಬಹಳ ಸಂತೋಷ. ಐ ಹೋಪ್ ಯು ಡೋಂಟ್ ಡಿಸಪಾಯಿಂಟ್ ಮೀ. ಗುಡ್ ನೈಟ್. ಥ್ಯಾಂಕ್ಸ್. ನಂದಿನಿ, ವಿಶ್ ಯು ಹ್ಯಾಪಿ ಮ್ಯಾರಿಡ್ ಲೈಫ್. ಥ್ಯಾಂಕ್ ಯು. ಬಾಲು, ಇದು ಡಾಕ್ಟರ್ ಹರೀಶ್ ಅಂತ, ನಮ್ಮ ಆಸ್ಪತ್ರೆಯಲ್ಲಿ ಫೇಮಸ್ ಸರ್ಜನ್. ನಮಸ್ಕಾರ. ನಮಸ್ಕಾರ. ಯಾಕೆ ನಗ್ತಿದ್ದೀರಾ? ನಂದು ಇವನು ನಾನು ಹೈಸ್ಕೂಲಿಂದ ಹೋಗೋ ಬರೋ ಫ್ರೆಂಡ್ಸ್. ಇವನ್ ಜೊತೆ ಸ್ನೇಹ ಬಂಧನ, ನಿನ್ ಜೊತೆ ಪ್ರೇಮ ಬಂಧನ. ಇವನು ಹೈಸ್ಕೂಲ್ ಹಾಡು ಹೇಳ್ತಿದ್ದ ಅಂತಂದ್ರೆ ಹುಡುಗಿರೆಲ್ಲ ಇವ್ನು ಹಿಂದೆನೆ ಓಡ್ತಾ ಇದ್ರು. ಅಷ್ಟು ಫೇಮಸ್ ಸಿಂಗರ್ ಇವನು. ಏಯ್, ಸಾಕ್ ನಿಲ್ಸ ನೀನು ಹೋಗಲಿಕ್ಕೆ. ಬಾಲು, ನೀನ್ ನಿಜವಾಗ್ಲೂ ತುಂಬಾ ಅದೃಷ್ಟವಂತ. ಹರೀಶ, ನಾಳೆ ನಮ್ಮ ಪಾರ್ಟಿಲಿ ನಿಂದೆ ಹಾಡ್ಕೋಣ. ಸ್ವಲ್ಪ ಕೆಳಗೆ.
ಸಾಕು. ಡಾಕ್ಟರ್ ಮಮತಾ, ಡಾಕ್ಟರ್ ಹರೀಶ್ನ ನೋಡಿದ್ರಾ? ನೀವ್ ಈ ಪ್ರಶ್ನೆ ಕೇಳ್ತೀರಾ ಅಂತ ನಂಗೆ ಚೆನ್ನಾಗ್ ಗೊತ್ತು. ಆಪರೇಷನ್ ಮಾಡ್ತಾ ಮಾಡ್ತಾ ನನ್ನ ನಂದಿನಿ ಅಂತಿದ್ರು, ಮಮತನು ಪ್ರಭನ್ನು ನಂದಿನಿ ನಂದಿನಿ ಅಂತಿದ್ರು. ಕೈ ನಡುಗ್ತಾ ಇತ್ತು, ಬಾಯಿ ತೊದಲ್ತಾ ಇತ್ತು, ಮೈ ಬೆವರ್ತಾ ಇತ್ತು. ಆಪರೇಷನ್ ಮಾಡ್ಬೇಕಾಗಿತ್ತು, ಆದ್ರೆ ಹಾಗೇ ಹೊರಟೋದ್ರು. ನಿಮ್ ಮದುವೆ ಆದಾಗಿಂದ ಈ ಆಸ್ಪತ್ರೆಗೆ ಸರಿಯಾಗಿ ಬರ್ತಾ ಇಲ್ಲ ನಮ್ ಸರ್ಜನ್. ನಮಸ್ಕಾರ ಅಮ್ಮ, ನಾನು ನಂದಿನಿ ಅಂತ, ಡಾಕ್ಟರ್ ಹರೀಶ್ ಅವರ ಸ್ಟೂಡೆಂಟ್. ಅವ್ರನ್ನ ಸ್ವಲ್ಪ ನೋಡ್ಬೇಕು. ನನಗ್ ಗೊತ್ತಮ್ಮ, ಬಾಮ್ಮ ಅವಳಿಗೆ ಒಳಗ್ ಬಾಮ್ಮ. ನಂದಿನಿ, ನನ್ನ ಮಗನ ವಿಚಾರಿಸ್ಕೊಂಡು ಈ ಮನೆಗೆ ಬಂದ ಹೆಣ್ಣು ನೀನೇ ಮೊದಲು. ಈಚೀಚೆಗೆ ಹರೀಶ್ ನಡವಳಿಕೆ ನೋಡಿದ್ರೆ ನೀನೇ ಕೊನೆ ಅಂತ ಕಾಣುತ್ತೆ. ರುಕ್ಕು ರುಕ್ಕು, ಬೆಳಕು ಕಣ್ ಚುಚ್ಚುತ್ತೆ, ಲೈಟ್ ಆರ್ಸಮ್ಮ. ಬೆಳಕಿರೋವಾಗಿಲೇ ಕತ್ತಲಿನ ಮಧ್ಯೆ ಇದ್ರೆ ಮನಸ್ಸಿಗೆ ತುಂಬಾ ಹಿತ ಅನ್ಸಿತಾ ಡಾಕ್ಟರ್? ಅರೆ ನಂದಿನಿ, ಪ್ಲೀಸ್ ಕಮ್ ಕಮ್, ಪ್ಲೀಸ್ ಕಮ್, ಪ್ಲೀಸ್ ಕಮ್. ದಯವಿಟ್ಟು ಹಾಗೆ ಮಲ್ಕೊಳ್ಳಿ, ಆಯಾಸ ಮಾಡ್ಕೋಬೇಡಿ ಡಾಕ್ಟರ್. ನೋನೋ, ಆಯಾಸ ಆಗುವಂಥದ್ದು ಏನಾಗಿದೆ ನನಗೆ? ಐ ಆಮ್ ಪರ್ಫೆಕ್ಟ್ಲಿ ಆಲ್ ರೈಟ್ ಮಿಸಸ್ ನಂದಿನಿ ಬಾಲ್ಚಂದರ್. ನಾನು ಬೆಳಕ್ ಬೇಡ ಅಂತಿತ್ತು, ನೊಂದು ಹೃದಯಕ್ಕೆ ಕತ್ತಲೆ ಸ್ವಲ್ಪ ತಂಪು ಕೊಡುತ್ತೆ ಅಂತ. ಅಚ್ಚರಿ, ನೀವ್ಯಾಕೆ ರಜಾ ಹಾಕಿ ಆಸ್ಪತ್ರೆಗೆ ಬರ್ತಾ ಇಲ್ವಂತೆ? ಡಾಕ್ಟರ್, ಲೈಫ್ ನಲ್ಲಿ ಏನೇ ಹೆಚ್ಚು ಕಮ್ಮಿ ಆದ್ರೂ ಸೀರಿಯಸ್ ಆಗಿ ತಗೋಬಾರದು. ಲೈಫ್ ಇಸ್ ಅ ಚಾಲೆಂಜ್, ಬೀಟ್ ಇಟ್. ಯು ಆರ್ ರೈಟ್, ಡೋಂಟ್ ವರಿ. ನಾಳೆಯಿಂದಾನೇ ನಾನು ಡ್ಯೂಟಿಗೆ ಹಾಜರ್. ಒಂದು ನಿಮಿಷ. ನಿಮ್ಮ ಮದುವೆ ನಾನೇನು ಪ್ರೆಸೆಂಟ್ ಮಾಡಕ್ಕಾಗ್ಲಿಲ್ಲ. ನನ್ನ ನೆನಪಾಗಿ ಇದು ನಿಮ್ಮ ಹತ್ರ ಇರಲಿ. ನಿಮ್ಮ ನೆನಪಾಗಿ ನಂದಿನಿಗೆ ಬೇರೆ ಯಾವೊಂದು ವಸ್ತು ಬೇಕಾಗಿಲ್ಲ ಡಾಕ್ಟರ್. ಐ ಫೀಲ್ ಆನರ್ಡ್. ಆದ್ರೂ ಇದು ನಿಮ್ಮ ಹತ್ರ ಇರಬೇಕು ಅಂತ ನನ್ನ ಅಪೇಕ್ಷೆ. ಪ್ಲೀಸ್. ಥ್ಯಾಂಕ್ ಯು. ಊಟ ಆಯ್ತಾ ಬಾಲು? ಅಬ್ಬಾ, ಎಷ್ಟು ಚೆನ್ನಾಗಿದೆ ನೋಡಿ. ಎಂತ ಬ್ಯೂಟಿಫುಲ್ ಪ್ರೆಸೆಂಟೇಶನ್ ಅಲ್ಲ? ಇಷ್ಟೊಂದು ಕಾಸ್ಟ್ಲಿ ಪ್ರೆಸೆಂಟೇಷನ್ ನ ಯಾವ ದಾನಶೂರ ಕರ್ಣ ಕೊಟ್ಟ ಅಂತ ಕೇಳಬಹುದಾ? ಯಾರು ಕೊಟ್ಟಿರಬಹುದು ನೀವೇ ಹೇಳಿ. ಅವ್ರು ನನಗೂ ಫ್ರೆಂಡ್, ನಿಮಗೂ ಫ್ರೆಂಡ್. ನೋಡು, ನಾನೊಬ್ಬ ಇಂಜಿನಿಯರ್, ನನಗ್ 100 ಜನ ಫ್ರೆಂಡ್ಸ್ ಇದ್ದಾರೆ. ನೀನು ಅಂದ್ರೆ ದೊಡ್ಡ ಡಾಕ್ಟರ್, ನಿನಗ್ 1000 ಜನ ಫ್ರೆಂಡ್ಸ್ ಇರ್ತಾರೆ. ಬಾಲು, ನನ್ ಬಾಲು ಬಾಲ್ಯದ ಗೆಳೆಯ, ಸರಸ, ರಸಿಕ, ಎಲ್ಲಕ್ಕಿಂತ ಹೆಚ್ಚಾಗಿ ಸಿವಿಲೈಸ್ ಪರ್ಸನ್ ಅಂತ ನಾನು ನಂಬಿದ್ದೆ. ನಿಜವಾಗಿ ನನ್ ಬಾಲುನ ಹೀಗೆ ಹೇಳ್ತಿರೋದು? ಒಬ್ಬ ನಾಗರಿಕನ್ ಬಾಯಿಂದ ಬರೋ ಮಾತಾ ಇದು?
ಕೈ ಹಿಡಿದ ಗಂಡ ಸಂಜೆ 5 ಗಂಟೆಯಿಂದ ತನ್ನ ಹೆಂಡತಿಗೋಸ್ಕರ ಮನೇಲಿ ಕಾಯ್ತಾ ಇರ್ತಾನೆ. ಅವನ ಮನಸ್ಸು ನೋಯಿಸಬಾರ್ದು ಅನ್ನೋ ಪರಿಜ್ಞಾನ ಇಲ್ಲದೆ ಎಲ್ಲೆಲ್ಲ ಸುತ್ತಾಡ್ಕೊಂಡು ಯಾವನೋ ಕೊಟ್ಟಂತ ದೊಡ್ಡ ಗಿಫ್ಟ್ ಹಿಡ್ಕೊಂಡು ರಾತ್ರಿ 10 ಗಂಟೆಗೆ ಮನೆಗೆ ಬರ್ತೀಯಲ್ಲ ನೀನೊಬ್ಳು ಸಿವಿಲೈಸ್ಟ. ಐ ಆಮ್ ಸಾರಿ ಬಾಲು, ನನಗ್ ನಿಮ್ಮಲ್ಲಿ ಪ್ರೀತಿ ಇಲ್ಲ ಅಂತ ತಿಳ್ಕೊಬೇಡಿ. ಡ್ಯೂಟಿ ಮುಗಿದ ತಕ್ಷಣ ಯಾವಾಗ ಮನೆ ಸೇರ್ತೀನೋ ನಿಮ್ಮನ್ನ ನೋಡ್ತೀನೋ ಅಂತ ಅನ್ಸ್ತಿರುತ್ತೆ ನನ್ ಮನಸ್ಸು. ಇವತ್ತು ಡಾಕ್ಟರ್ ಹರೀಶ್ಗೆ ಹುಷಾರಿಲ್ಲ ಅಂತ ಗೊತ್ತಾಯ್ತು. 10 ದಿವಸದಿಂದ ಡ್ಯೂಟಿಗೆ ಬಂದಿರ್ಲಿಲ್ಲ. ಅವ್ರು ನಿಮಗೂ ಆಪ್ತರು ನನಗೂ ಆಪ್ತರು. ಅದಕ್ಕೆ ಅವ್ರನ್ನ ನೋಡಕ್ ಹೋಗಿದ್ದೆ. ಅವ್ರ ಹಾರೈಸಿಕೊಟ್ಟಿದ್ದು ಈ ಪ್ರೆಸೆಂಟೇಶನ್. ನೀವು ಅವ್ರಿಗೆ ಎಂಥ ಬಿರುದು ಕೊಟ್ಬಿಟ್ರಿ. ನಿನ್ನ ಎಕ್ಸ್ಪ್ಲನೇಷನ್ ನನಗೆ ಬೇಕಾಗಿಲ್ಲ. ನಿನ್ನಂತ ಬೇಜವಾಬ್ದಾರಿ ಬೀದಿ ನಾಯಿಗಳಿಗೆ ಗಂಡ ಹಾಕ್ಬೇಕು, ಮನೆ ಹಾಕ್ಬೇಕು. ಬೀದಿ ನಾಯಿ, ನಾನು ಬೀದಿ ನಾಯಿ. ಸ್ವಲ್ಪ ಬಾಲೂನ್ ಕರಿತೀಯಮ್ಮ? ಇಲ್ವಲ್ಲ, ಅವ್ರಿನ್ನ ಆಫೀಸ್ ನಿಂದ ಬಂದೇ ಇಲ್ಲ. ಇಷ್ಟೇನಾ? ಇದಕ್ಕೆ ನೀನು ಅಪ್ಪ ಇಬ್ರು ಏನೆಲ್ಲ ಲೆಕ್ಕಾಚಾರ ಹಾಕಿ ಇಷ್ಟೊತ್ತಿನಿಂದ ನನ್ನ ಹತ್ರ ಹೇಳೋಕೆ ಒದ್ದಾಡ್ತಿದ್ರ? ನಂದಿನಿ, ಇದು ಅಷ್ಟ ಸಣ್ಣ ಸಮಾಚಾರ ಅಲ್ಲಮ್ಮ. ಸಂಸಾರ ದೋಣಿನೇ ತಿರುಮುರು ಮಾಡಿ ತನ್ನ ಹೊಟ್ಟೆ ಒಳಗೆ ಹಾಕೊಳ್ಳೋ ಚಕ್ರ ಸುಳಿ ಲಕ್ಷಣ. ಇವತ್ತು ನಿನ್ ಬೆನ್ ಹಿಂದೆ, ನಾಳೆ ನಿನ್ ಕಣ್ಣೆದ್ರುಗೆ. ಎಲ್ಲ ಮುಗ್ದೋದ್ಮೇಲೆ ಏನ್ ಮಾಡಕ್ಕಾಗತ್ತೆ? ಸಂಸಾರದ ದೋಣಿನ ತಿರುಮುರು ಮಾಡಿ ಗುಳುಂ ಅಂತ ನುಂಗೋ ಮೊದಲು ಭೂತ ಯಾವ್ದು ಗೊತ್ತಾ? ಅನುಮಾನ. ನಮ್ಮವರಲ್ಲೇ ನಮ್ಗೆ ಸಂಶಯ. ನನ್ ಬಾಲು ಮೇಲೆ ನನ್ಗೆ ಪೂರ ನಂಬಿಕೆ ಇದೆ. ನೀವು ಮನೆಗ್ ಬಂದಾಗ ಒಳಗಿದ್ದು ಇಲ್ಲ ಅನ್ಸ್ಕೊಳ್ಳೋಷ್ಟು ಹೇಳಿ ಅಲ್ಲ ನನ್ ಬಾಲು. ನಾನು ಬಾಲು ಒಂದೇ ಜೀವ, 2 ದೇಹ ಅಷ್ಟೇ. ನನ್ನ ಸುಖ ಸಂಸಾರದ ಬಗ್ಗೆ ಯಾವತ್ತಿಗೂ ನೀವೇನು ಯೋಚನೆ ಮಾಡ್ಬೇಕಾಗಿಲ್ಲ. ಮುಂದಾದ್ರೂ ನನ್ ಗಂಡನ್ ಬಗ್ಗೆ ಇಂಥ ಒಂದು ಮಾತನ್ನ ನನ್ನ ಹೆತ್ತವರಿಂದಲೂ ನಾನು ಕೇಳೋಕೆ ಇಷ್ಟಪಡೋದಿಲ್ಲ. ನೋ ನೋ ನೆವರ್. ಸರ್, ಡಾಕ್ಟರ್ ಸರ್. ಎಸ್, ಅರ್ಜೆಂಟ್ ಅಂತ ಹೇಳಿ ಆಸ್ಪತ್ರೆಯಿಂದ ಫೋನ್ ಬಂದಿದೆ ಸರ್. ಎಕ್ಸ್ಕ್ಯೂಸ್ ಮೀ. ನಂದು, ಎನಿ ಗುಡ್ ನ್ಯೂಸ್? Harish? Dr. Harish? Oh my God, oh God, Lily, get the stretcher. Dr. Prabha, emergency ward ready, Okay, sir. Oh God, Harish? Harish?
ಈಗ ಬರ್ತಾ ಇದ್ದೀರಾ? ನಾನು ನಿಮ್ಮ ಮನೆಗೆ 1 ಗಂಟೆಯಿಂದ ಅರ್ಜೆಂಟಾಗಿ ಫೋನ್ ಮಾಡ್ತಾ ಇದ್ದೇನೆ. ರಾಂಗ್ ನಂಬರೇ ಬರ್ತಾ ಇದೆ. ರಾಂಗ್ ನಂಬರ್. ಯಾರ್ದು ಫೋನು? ಯಾವ್ದೋ ರಾಂಗ್ ನಂಬರ್. ಯಾಕೆ ಸರ್? ಡಾಕ್ಟರ್ ಹರೀಶ್ ಕಂಡೀಷನ್ ತುಂಬಾ ಸೀರಿಯಸ್ ಆಗಿದೆ. ಈಗ ಎಲ್ಲಿ? ಯಾವ ವಾರ್ಡಲ್ಲಿದ್ದಾರೆ? ಮೇಲ್ಗಡೆ ಸ್ಪೆಷಲ್ ವಾರ್ಡ್ ಅಲ್ಲಿ ಇದ್ದಾರೆ. ಏನು? ಏನಾಗಿದೆ ಡಾಕ್ಟರ್? ಮಿಸಸ್ ನಂದಿನಿ ಬಾಲ್ಚಂದರ್, ಆವತ್ತು ನೀವು ಹೊಡೆದ ಶಟಲ್ ಕಾಕಿ ಏಟು ನನ್ನ ಹೃದಯನ ಗಾಯ ಮಾಡ್ಬಿಡ್ತು. ಯಾವಾಗ್ಲೂ ಆಗ್ಬೇಕಾಗಿತ್ತು, ಸ್ವಲ್ಪ ತಡ ಆಯ್ತು ಅಷ್ಟೇ. 1 ನಿಮಿಷ ಬಂದೆ. ಗೆದ್ದಿಲ್ ಹಿಡಿದಿರೋ ಮರ ಆದಷ್ಟು ಬೇಗ ಬಿದ್ದು ಹೋಗ್ಬೇಕು ಅನ್ನೋ ಆಸೆ. ಬಾಲು, ಛೀ, ಎದುರುಗೆ ನಿಮ್ಮ ಪ್ರೇಮ ಬಂಧನ ಚಿರವಾಗಿರ್ಲಿ, ನೀವಿಬ್ರು ಸುಖವಾಗಿ ಸಂತೋಷವಾಗಿರಿ ಅಂತ ನಾಟಕದ ಮಾತು. ಬೆನ್ನ ಹಿಂದೆ ನನ್ನ ಹೆಂಡತಿ ತೋಳಲ್ಲಿ ಕಣ್ಣು ಮುಚ್ಕೊಂಡು ಅವಳು ಮೈಕೈ ಮುಟ್ಟ ಸುಖ ಅನುಭವಿಸೋ ಚಪಲ. ಬಾಲು, ಹರೀಶ, ನನಗ್ ಮೊದ್ಲಿಂದಲೂ ನಿನ್ ಮೇಲೆ ಅನುಮಾನ ಇತ್ತು ಕಣೋ. ಗೆದ್ದು ಹಿಡಿದ ಮರ ಅಂತ ಹೇಳ್ಕೊಂಡು ನನ್ನ ಹೆಂಡತಿನ ಬಲೆ ಹಾಕೊಳಕ್ ನೋಡ್ತಿದ್ಯೇನೋ. ಸ್ನೇಹಿತ ಅಂತ ನಂಬಿದಕ್ಕೆ ನನ್ನ ಸಂಸಾರದಲ್ಲೇ ವಿಲನ್ ಆಗ್ಬಿಟ್ಟಿಯಲ್ಲೋ. ಬಾಲು, ದಯವಿಟ್ಟು ಹಾಗೆ ಹೇಳ್ಬೇಡ ಕಣೋ. ಬಾಲು, ನೀವು ಮನುಷ್ಯರಲ್ಲ. ನೋಡಿ, ಇದು ಆಸ್ಪತ್ರೆ. ಹರೀಶ್ ನನ್ ಪೇಷಂಟ್. ನಿಮ್ ಜೊತೆ ಹೆಚ್ಚು ಮಾತಾಡೋಕೆ ನನ್ಗೆ ಇಷ್ಟ ಇಲ್ಲ. ದಯವಿಟ್ಟು ಆಚೆಗೆ ಹೋಗಿ ಪ್ಲೀಸ್. ಹೋಗ್ತೀನಿ, ಆದ್ರೆ ಒಂದು ವಿಷಯ ಜ್ಞಾಪಕದಲ್ಲಿರ್ಲಿ. ನೀನು ನಾನು ಮದುವೆ ಆಗಿರೋ ಹೆಣ್ಣು. ನಿನ್ನ ಗರ್ಭದಲ್ಲಿ ನನ್ನ ವಂಶದ ಕುಡಿ ಬೆಳೀತಾ ಇದೆ. ನೀವಿಬ್ರು ಸೇರಿ ನನಗ್ ಮಾಡಿರೋ ಅನ್ಯಾಯನ ನಾನ್ ತಡ್ಕೋಬಲ್ಲೆ. ಆದ್ರೆ ಇನ್ನೂ ಪ್ರಪಂಚದ ಬೆಳಕನೆ ಕಾಣದೇ ಇರೋ ನನ್ನ ಮಗುಗೆ ಅನ್ಯಾಯ ಆದ್ರೆ ನಾನು ಖಂಡಿತ ತಡ್ಕೊಳಲ್ಲ. ನಿಮ್ಮಿಬ್ಬರನ್ನ ಖಂಡಿತ ಕ್ಷಮಿಸಲ್ಲ. ಬಾಲು, ನನ್ನ ಮಾತು ಕೇಳೋ. ಪ್ಲೀಸ್ ಲಿಸನ್ ಟು ಮೀ. ಬಾಲು,
ಪ್ರಕಾಶ್ ಡಾಕ್ಟರ್ ಡಾಕ್ಟರ್ ಮಮತಾ ಡಾಕ್ಟರ್ ಪ್ರಕಾಶ್ ಡಾಕ್ಟರ್ ಡಾಕ್ಟರ್ ಏನಾಯ್ತು ಡಾಕ್ಟರ್ ಹರೀಶ್ ಡಾಕ್ಟರ್ ಏನಾಯ್ತು ಡಾಕ್ಟರ್ ಹರೀಶ್ ಬಾಲಣ್ಣ, ಯಾವ ಸಂಬಂಧದಲ್ಲಿ ನಾನು ನಿನಗೆ ಅಣ್ಣನೇ? ನೀನು ಗಂಡನ್ ಕಳ್ಕೊಂಡಿರೋ ಮುಂಡೆ, ನಾನು ಇನ್ನೊಬ್ಬನಿಗೆ ಹೆಂಡತಿಲ್ ಕಳ್ಕೊಂಡಿರೋ ಗಂಡ. ಬೇಡವಣ್ಣ ಬೇಡ, ದೇವ್ರು ನಿನ್ಗೆ ಒಳ್ಳೇದು ಮಾಡಲ್ಲ. ಮುಚ್ಚೆ ಬಾಯಿ. ಇನ್ನು ಮೇಲೆ ನನ್ನ ಭಾಗಕ್ಕೆ ಯಾವ ದೇವರು ಇಲ್ಲ. ಬಾಯಿ ಮುಚ್ಕೊಂಡು ನಡಿಯ. ಬೇಡವಣ್ಣ ಬಿಡು, ಬೇಡವಣ್ಣ ನಿನ್ ಕೈ ಮುಗಿತೀನಿ. ಬೇಡ ನನ್ನ ಬಿಟ್ಟು ಬಿಡು. ನಿನ್ನಮ್ಮಯ್ಯ. ಇದ್ರಲ್ಲಿ ನಂದೇನ್ ತಪ್ಪಿಲ್ಲ ಅತ್ತಿಗೆಮ್ಮ. ಬಾಲಣ್ಣ ನೀವಿಲ್ದಿರೋ ಸಮಯದಲ್ಲೆಲ್ಲ ನನ್ನನ್ನು ಬಲವಂತವಾಗಿ ಹೊಲಿಸ್ಕೊಳ್ಳೋಕೆ ಪ್ರಯತ್ನ ಪಡ್ತಿದ್ರು. ಅವತ್ತು ರಾತ್ರಿ ನಿಮ್ ತಂದೆ ತಾಯಿ ಬಂದಾಗ್ಲೂ ನನ್ ಮೇಲೆ ಪ್ರಯತ್ನ ಪಟ್ರು. ಆ ಗಾಬರಿಲಿ ಅವರಿದ್ರು ಇಲ್ಲ ಅಂತ ಹೇಳ್ಬಿಟ್ಟೆ. ಅವತ್ತು ನೀವು ನನ್ನ ಹತ್ರ ಸಿಗರೇಟ್ ವಾಸನೆ ಬರ್ತಾ ಇದೆ ಅಂತ ಕೇಳಿದಾಗ್ಲೂ ನಿಮ್ ಬೆಡ್ರೂಮ್ ಹಾಸಿಗೆ ಮೇಲೆ ಹಾಕಿ ಪ್ರಯತ್ನ ಪಟ್ರು. ಆದ್ರೆ ನೀವು ಸಮಯಕ್ಕೆ ದೇವ್ರ ಹಾಗೆ ಬಂದು ನನ್ನನ್ನು ಕಾಪಾಡಿದ್ರಿ. ಆದ್ರೆ ಇವತ್ತು ಅವ್ರು ಮನುಷ್ಯರಾಗಿರ್ಲಿಲ್ಲ. ನನ್ನ ಅಮ್ಮಿ ಅತ್ತಿಗೆಮ್ಮ, ಇದರಲ್ಲಿ ನಂದೇನು ತಪ್ಪಿಲ್ಲ ಅತ್ತಿಗೆಮ್ಮ, ನನ್ನೇನು ತಪ್ಪಿಲ್ಲ. ನಮ್ಮಿ ಅತ್ತಿಗೆಮ್ಮ, ನಮ್ಮಿ. ತಪ್ಪು ನಿಂದಲ್ಲ ಗೌರಿ, ನಂದು. ಪ್ರೇಮ, ಪ್ರೀತಿ, ಸಂಸಾರ, ಬಂಧನ ಇವುಗಳ ಬಗ್ಗೆ ಏನೇನೋ ಕಲ್ಪನೆ ಇಟ್ಕೊಂಡಿದ್ದೆ. ಇವತ್ತೆಲ್ಲ ಸುಟ್ಟೋಯ್ತು, ಸುಟ್ಟು ಬೂದಿ ಆಗೋಯ್ತು. ಸ್ನೇಹಿತ ಅಂತೆ ಸ್ನೇಹಿತ, ವಂಚಕ ನನ್ನ ಮಗ. ಇಂಥ ಮಿತ್ರದ್ರೋಹಿಗಳನ್ನ ಪಬ್ಲಿಕ್ ಅಲ್ಲಿ ನೇಣಾಕ್ಬೇಕು. ಛೀ,
ನೀನೇನ್ ಮಹಾ ಸಭ್ಯಗೃಹಸ್ಥ, ಭಾರಿ ನಿಯತ್ನ ಗಂಡಸು. ನಿನ್ನಂಥವ್ನ ಏನ್ ಮಾಡ್ಬೇಕು ಹೇಳು? ಗೌರಿ, ಕ್ಷಣ ಕ್ಷಣಕ್ಕೂ ನನಗೆ ಹುಚ್ಚಿಡಿತಾ ಇದೆ. ನೋಡು, ಈ ಹಣ ತಗೊಂಡು ಎಲ್ಲಾದ್ರೂ ದೂರ ಹೊಟ್ಟೋಗು. ಛೀ, ನಿನ್ ಹಣನ ನನ್ನ ಹೆಣದ ಮೇಲೆ ಹಾಕು. ಪಾಪಿ, ನಿನ್ ವಂಶದ ಕುಡಿನೇ ಹಾದಾಗ ಹುಟ್ಟಿದ ಪಿಂಡ ಅಂದ್ಯಲ್ಲ, ನಿನ್ಗೂ ಹೃದಯ ಇದೆಯೇನೋ? ದಿಕ್ಕಿಲ್ದಿರೋ ಗಂಡ ಸತ್ತ ಮುಂಡೆ ಮೇಲೆ ಅತ್ಯಾಚಾರ ಮಾಡಿರೋ ನೀನು, ಕೈ ಹಿಡಿದ ಹೆಂಡತಿ ಮೇಲೆ, ದೇವ್ರಂಥ ಡಾಕ್ಟರ್ ಮೇಲೆ ಅನ್ಯಾಯವಾಗಿ ಅಪವಾದ ಹೊರಿಸಿದೆಯಲ್ಲ, ನೀನು ಮನುಷ್ಯನ? ಗೌರಿ, ನಾಲ್ಗೆ ಬಿಗಿ ಹಿಡಿದು ಮಾತಾಡು. ನೋಡು, ನೀನ್ ಈಗಲೇ ಊರು ಹೊಟ್ಟೋಗು. ಹೋಗ್ತೀನಿ. ಆದ್ರೆ ಒಂದ್ ಮಾತು, ನಿನಗೆ ನನ್ ಕ್ಷಮೆ ಬೇಕಾದ್ರೆ ತಕ್ಷಣ ಆಸ್ಪತ್ರೆಗೆ ಹೋಗು. ನಿನ್ನ ಸ್ನೇಹಿತರ ಕಾಲ್ ಮೇಲೆ ಬಿದ್ದು ಕ್ಷಮೆ ಕೇಳ್ಕೊ. ನನ್ನಮ್ಮನ ಉಳಿಸ್ಕೊಂಡು ಮನೆಗೆ ಕರ್ಕೊಂಡ್ ಬಾ. ಬರ್ತೀನಿ. ನಿನ್ಗೂ ನಿನ್ ಮನೆಗೂ ಕೋಣೆ ನಮಸ್ಕಾರ. ಕೋಣೆ ನಮಸ್ಕಾರ. ಲಿಂಗ, ಸಿದ್ದರಾಜು, ಪ್ರಭಾ, ಡಾಕ್ಟರ್ ಮಮತಾ. ಏನ್ ಡಾಕ್ಟರ್? ಡಾಕ್ಟರ್ ಮಮತಾ, ನಂದಿನಿ ಮಗು ಉಳಿಸ್ಕೊಳಕ್ಕೆ ಇಮಿಡಿಯೇಟ್ ಆಗಿ ಆಪರೇಷನ್ ಮಾಡಬೇಕು. ಡಾಕ್ಟರ್ ಕರುಣಾಕರನಲ್ಲಿ. ಡಾಕ್ಟರ್, ಅವ್ರು 3 ದಿವಸದಲ್ಲಿ ಮೇಲಿದ್ದಾರೆ. ಡಾಕ್ಟರ್ ಕೃಷ್ಣಪ್ಪ? ಸ್ಟಾಫ್ ಯಾರು ಇಲ್ಲ, ನೀವೇ ಆಪರೇಟ್ ಮಾಡ್ಬೇಕು. ನಾನಾ? ಓ ಮೈ ಗಾಡ್, ಈ ಸ್ಥಿತಿಲಿ? ಓಕೆ, ಇಮಿಡಿಯೇಟ್ ಆಗಿ ಆಪರೇಷನ್ ಥಿಯೇಟರ್ ರೆಡಿ ಮಾಡಿ. ಹರಿಯ ಪ್ಲೀಸ್. ಓಕೆ ಡಾಕ್ಟರ್. emergency light. ಡಾಕ್ಟರ್, ಮಗು ಬದುಕಿರೋ ಹಾಗೆ ಕಾಣಿಸ್ತಾ ಇಲ್ಲ, ಉಸಿರಾಡ್ತಾನೆ ಇಲ್ಲ.
ಆಸ್ಪತ್ರೆಗೆ ಬರೋ ಪ್ರತಿಯೊಬ್ಬ ರೋಗಿ ಹೃದಯದಲ್ಲೂ ನಾನಿನ್ನ ಹುಡುಕೋದಕ್ಕೆ ಪ್ರಯತ್ನ ಪಟ್ಟೆ. ಅದಕ್ಕೆ ಬದಲಾಗಿ ನೀನ್ ನನ್ಗೇನ್ ಕೊಟ್ಟೆ? ಚಿತ್ರಹಿಂಸೆ ಮಾಡಿ ನನ್ನ ತಾಯಿನ ನನ್ನಿಂದ ಕಿತ್ಕೊಂಡೆ, ನನ್ನ ಪ್ರೇಮನ ನನ್ನಿಂದ ಕಸಿದ್ಕೊಂಡೆ. ಅದಕ್ಕೆ ನಾನು ವ್ಯಥೆ ಪಡಲಿಲ್ಲ. ನಾನು ಪ್ರೇಮಿಸಿದ ಹೆಣ್ಣು ನನ್ನ ಸ್ನೇಹಿತನ ಕೈ ಹಿಡಿದಿದ್ದಾಳೆ. ಅವಳು ಸುಖವಾಗಿರ್ಬೇಕು, ಅವಳ ಪ್ರೇಮ ಬಂಧನ ಚಿರವಾಗಿರ್ಬೇಕು ಅಂತ ಆಸೆ ಪಟ್ಟೆ. ಆ ಆಸೆಗೆ ಇದೇ ನಿನ್ನ ಉತ್ತರ, ಇದೇ ನಿನ್ನ ಹರಕೆ. ದೇವ್ರೆ, ಇದುವರೆಗೂ ನಾನು ನಿನ್ನ ಹತ್ರ ಏನು ಬೇಡಿಲ್ಲ. ಇವತ್ತು ಬೇಡ್ತಾ ಇದ್ದೀನಿ, ಇವತ್ತು ಬೇಡ್ತಾ ಇದ್ದೀನಿ. ದೇವ್ರೆ, ಇರುಕ್ಕೂ ಆಗದೆ ಹೋಗಕ್ಕೂ ಆಗದೆ ಎಳೆದಾಡ್ತಾ ಇರೋ ಈ ನನ್ನ ಉಸಿರನ್ನ ಕಿತ್ತು ಈ ಎಳೆ ಮಗು ಕೊಡು, ನನ್ನ ಜೀವ ತಗೋ. ಈ ಎಳೆ ಮಗುನ ಕಾಪಾಡು ದೇವ್ರೆ, ಈ ಎಳೆ ಮಗುನ ಕಾಪಾಡು. ಹಲೋ, ಡಾಕ್ಟರ್ ಸಿದ್ಧಾರ್ಥ ಇದ್ದಾರಾ? Yeah, speaking. My dear ಹರೀಶ್, ಒಬ್ಬ ಡಾಕ್ಟರ್ ಆಗಿ, ಅದಕ್ಕಿಂತ ಹೆಚ್ಚಿಗೆ ಒಬ್ಬ ಮನುಷ್ಯನಾಗಿ ನಿಮ್ಮ ಬದುಕು ಸಾರ್ಥಕವಾಯಿತು. ಕೊನೆಗಳಿಗೆಲ್ಲಂತೂ ಅದ್ಭುತ ಪವಾಡವನ್ನೇ ಸಾಧಿಸ್ಬಿಟ್ರು. ಹ್ಯಾಟ್ಸ್ ಆಫ್ ಮೈ ಬಾಯ್, ಹ್ಯಾಟ್ಸ್ ಆಫ್ ಟು ಯು. ಹರೀಶ್, ಹರೀಶ್ ಎಲ್ಲಿ? ಇಲ್ಲಿ ನೋಡಿ ಡಾಕ್ಟರ್ ನಂದಿನಿ, ನಿಮ್ಮ ಮಗು ಡಾಕ್ಟರ್ ಹರೀಶ್ ತಮ್ಮ ಪ್ರಾಣ ಕೊಟ್ಟು ನಿಮ್ಮ ಮಗು ಪ್ರಾಣ ಉಳಿಸಿದ್ದಾರೆ. ಬಾಲು ಸ್ಪೀಕಿಂಗ್. ಮಿಸ್ಟರ್ ಬಾಲು, ನಾನು ಡಾಕ್ಟರ್ ಸಿದ್ಧಾರ್ಥ ಮಾತಾಡ್ತಾ ಇರೋದು. ಡಾಕ್ಟರ್ ನಂದಿನಿಗೆ ಗಂಡ್ಮಗು ಆಗಿದೆ. ಕಂಗ್ರ್ಯಾಚುಲೇಷನ್ಸ್. ನೋಡಿ, ಇಲ್ಲಿ ನಂದಿನಿನವ್ರು ಯಾರಮ್ಮ? ನೋಡಿ, ನಿಮ್ಮ ಮೇಲೆ ನಿಮ್ ಗಂಡ ಡೈವೋರ್ಸ್ ಮಾಡೋದಕ್ಕೆ ಕೋರ್ಟಲ್ಲಿ ಕೇಸ್ ಮಾಡಿದ್ದಾರೆ. ಈ ಪತ್ರಕ್ಕೆ ನೀವು ರುಜು ಮಾಡಿದ್ರೆ ಡೈವೋರ್ಸ್ ಅವರಂತೆ ಆಗುತ್ತೆ. ಈ ವಿಚಾರದಲ್ಲಿ ನಿಮ್ ತೀರ್ಮಾನ ಏನಮ್ಮ?
ನಂದಿನಿ